ಹಲೋ ನಮಸ್ಕಾರ ಸ್ನೇಹಿತರೆ. ಪ್ರಿಯಾ ವಿರುದ್ಧ ಮೀನಾ ಕೆಂಡಾಮಂಡಲ. ಹಾಗಾದ್ರೆ ಇಲ್ಲಿ ವಲ್ಲಭ, ಮೀನಾ, ಗಿರಿಜಾ ಎಲ್ಲರೂ ಕೂಡ ಸೇರ್ಕೊಂಡು ಒಂದೇ ಬಾರಿಗೆ ಪ್ರಿಯಾನ ರುಬ್ಬಿ ರಸ ಮಾಡಿಬಿಟ್ರ. ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕೇಶವ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇರಬೇಕಾದ್ರೆ ಸಾಮಾನುಗಳನ್ನ ಬೀಳಿಸ್ಬಿಡ್ತಾರೆ. ಬೀಳಿಸ್ತಿದ್ದಾಗೆ ಸುಂದ್ರ ಅವರು ಮತ್ತು ಹನುಮಂತಪ್ಪ ಅವರು ಇಬ್ಬರು ಕೂಡ ಖಂಡಿತ ನಂದ ಇಷ್ಟು ಕುಪ ಮಾಡ್ಕೊಂಡಿದ್ದ ಅಂಥದ್ರಲ್ಲಿ ಇವನು ಬೇರೆ ಈ ಕಡೆ ಕೆಳಗಡೆ ಬೀಳಿಸ್ಬಿಟ್ಟ. ನಂದ ನೋಡಿದ್ರೆ ಕುಪ ಮಾಡ್ಕೊಂಡು ನೋಡ್ತಿದ್ದಾನೆ. ಈಗಂತೂ ಬೈಗಳದ ಸುರಿಮಳೆ ಗ್ಯಾರಂಟಿ ಅಂತ ಅನ್ಕೋತಾರೆ. ನಂದ ಅವ್ರಿಗೆ ಕೇಶವ ಬೀಳಿಸಿದ ತಕ್ಷಣ ಕೋಪ ಏನೋ ಬರುತ್ತೆ, ಆದರೆ ಹನುಮಂತಪ್ಪ ಅವರು ಹೇಳಿದ್ದು ನೆನಪಾಗತ್ತೆ. ಹಾಗ ನಂದ ಅವರು ಕೋಪ ಮಾಡ್ಕೊಳ್ದೆ ಬೇಡ, ಇವತ್ತೆಲ್ಲ ನನ್ನ ಹತ್ರ ಬೈಸ್ಕೋತಾನೆ ಇದ್ದಾನೆ, ಮತ್ತೆ ಬೈಸ್ಕೊಂಡ್ರೆ ಅವನ ಮನಸ್ಸಿಗೆ ಬೇಜಾರಾಗಬಹುದೇನೋ, ಅವನ ಮುಖನ ನನ್ನಿಂದಾನೇ ನೋಡೋಕ್ಕಾಗ್ತಿಲ್ಲ, ಬೈಯೋದು ಬೇಡ ಅಂತ ಅಂದ್ಕೊಂಡಿದ್ದೆ. ನಂದವರು ಸುಮ್ಮನಾಗ್ಬಿಡ್ತಾರೆ. ನಂದವರ ಈ ನಡವಳಿಕೆ ನಿಜಕ್ಕೂ ಕೂಡ ಸುಂದರ ಹಾಗೆ ಹನುಮಂತಪ್ಪ ಅವ್ರಿಗೆ ಅಚ್ಚರಿ ಆಗತ್ತೆ. ತದನಂತರ ಇತ್ತ ಕಡೆ ಮೀನಾ, ಗಿರಿಜಾ ಇಬ್ಬರು ಕೂಡ ಮಾತನಾಡ್ತಿರ್ತಾರೆ. ಜೊತೆಗೆ ಅತ್ತ ಕಡೆ ಅಮ್ಮು ವಲ್ಲಭನ ಕೊಟ್ಟಿರ್ತಕ್ಕಂಥ ಡ್ರೆಸ್ಸನ್ನು ಹಾಕ್ಕೊಂಡು ಗಿರಿಜಾ ಮತ್ತು ಮೀನವ್ರ ಮುಂದೆ ಬಂದು ನಿಂತ್ಕೋತಾಳೆ. ಏನು ಮಾತಾಡ್ತಿದ್ರಾ ನೀವು, ಕಾಫಿ ಕೊಡೋದಾ ಅಂತೆಲ್ಲ ಕೇಳಿದಾಗ, ನೀನು ಕಾಫಿ ಬೇಕಿತ್ತಾ ಅಮ್ಮು, ಕಾಫಿ ಮಾಡ್ಕೊಳ್ಳ ಅಂತ ಹೇಳಿ ಗಿರಿಜಾ ಅವ್ರು ಹೇಳಿದಾಗ, ಇಲ್ಲ ಕಾಫಿ ಕುಡಿದ್ರೆ ನನ್ನ ಡ್ರೆಸ್ ಹಾಳಾಗ್ಬಿಡುತ್ತೆ ಅಂತ ಹೇಳ್ತಾರೆ. ತಿಂಡಿ ತಿಂತೀಯ ಅಂದಾಗ, ಇಲ್ಲ ನನ್ನ ಡ್ರೆಸ್ ಹಾಳಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಆದರೂ ಕೂಡ ಇಲ್ಲಿ ಗಿರಿಜಾ ಮತ್ತು ಮೀನಾ ಇಬ್ಬರು ಕೂಡ ಡ್ರೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಆದರೆ ಅಮ್ಮು ಮಾತ್ರ ತನ್ನ ಡ್ರೆಸ್ಸನ್ನು ನೋಡಲೇಬೇಕು ಅಂತ ಹೇಳಿದ್ದೆ ಒಂದೊಂದು ಓವರ್ ಆ್ಯಕ್ಟಿಂಗನ್ನು ಮಾಡ್ತಾನೆ ಇದ್ದಾಳೆ. ನಂತರ ನನ್ನ ಡ್ರೆಸ್ ಹೇಗಿದೆ ಅಂತ ಕೇಳ್ತಿದ್ದಾಗೇನೆ, ಡ್ರೆಸ್ ವಿಷಯ ಮಾತಾಡ್ತಿದ್ಯಾ ಅಮ್ಮು, ಗೊತ್ತೇ ಆಗಲಿಲ್ಲ, ಹೊಸ ಡ್ರೆಸ್ ತುಂಬ ಚೆನ್ನಾಗಿದೆ, ಯಾವಾಗ ತಗೊಂಡೆ ನೀನು ಅಂತ ಹೇಳಿ ಗಿರಿಜಾ ಮತ್ತು ಮೀನವರು ಕೇಳ್ತಾರೆ. ಅದು ಇದನ್ನು ಕೊಡಿಸಿದ್ದು ನನಗೆ ವಲ್ಲಭ ಅಂದ ತಕ್ಷಣ ಅಚ್ಚರಿ ಆಗಿಬಿಡುತ್ತೆ ಅವರಿಬ್ರಿಗೂ ಕೂಡ. ಏನು ವಲ್ಲಭ ನಿನಗೆ ಕೊಡ್ಸನ್ನ, ಹಾಗಿದ್ರೆ ನಿಮ್ಮಿಬ್ಬರ ನಡುವೆ ಪ್ರೀತಿ ಆಗಿದೆ, ಆದರೆ ಹೇಳ್ಕೊಂಡಿರಲಿಲ್ಲ ಅಲ್ವಾ ಅಂತ ಹೇಳಿ ಅಮ್ಮನ ರೇಗಿಸ್ತಿದ್ದಾರೆ. ಇತ್ತ ಕಡೆ ಆಘಾತನೇ ಆಗೋಯ್ತು ಅನ್ನುವ ಹಾಗೆ ಮೀನಾ ನಡ್ಕೊಳ್ತಿದ್ದಾರೆ. ಇತ್ತ ಕಡೆ ಅಯ್ಯೋ ನಮ್ಮ ಮೀನಾಗ ಆಘಾತನೇ ಆಗೋಯ್ತವಲ್ಲಪ್ಪ, ಇವರಿಬ್ಬರ ಪ್ರೀತಿನ ನೋಡಿದ್ದೆ ಕೇಳಿದ್ದೆ ಅಂತ ಹೇಳಿ ಗಿರೀಶ್ ಅವರು ಕೂಡ ರೇಗಿಸ್ತಾರೆ. ತದನಂತರ ಇಲ್ಲಿ ಅಮ್ಮು ಅಂತೂ ನಗ್ತಾನೆ. ಇಲ್ಲಿ ತನಗೆ ವಲ್ಲಭ ಡ್ರೆಸ್ ತಂದು ಕೊಟ್ಟಿದ್ದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾರೆ. ಇಷ್ಟೆಲ್ಲ ಇಬ್ಬರು ಕೂಡ ಪ್ರೀತಿ ಇಟ್ಕೊಂಡು ನಮ್ಮ ಹತ್ರ ಹೇಳ್ಕೊಳ್ದೆ, ಏನು ಮಾಡ್ತಿದ್ರಿ, ಹೌದು ನೀನು ವಲ್ಲಭಂಗೆ ಕಾಫಿ ತೊಗೊಂಡು ಹೋಗಿ ಕೊಡು ಅಂತ ಹೇಳ್ತಾರೆ. ಈ ಕಡೆ ಕಾಫಿ ತೊಗೊಂಡು ಹೋಗಿ ಕೊಡೋಕ್ಕಿಂತ ಮುನ್ನ ನೀನು ಡ್ರೆಸ್ನ ವಲ್ಲಭಂಗೆ ತೋರಿಸಿದ್ಯಾ ಅಂತ ಕೂಡ ಮೀನಾ ಮತ್ತು ಗಿರೀಶ್ ಅವ್ರು ಕೇಳ್ತಾರೆ. ಇಲ್ಲ ನಿಮಗೆ ತೋರಿಸ್ಬೇಕು ಅಂತ ಬಂದೆ, ವಲ್ಲಭಂಗೆ ಇನ್ನೂ ತೋರಿಸಿಲ್ಲ ಅಂದಾಗ ಮೊದಲು ನೀನು ಅವನಿಗೆ ತೋರಿಸ್ಬೇಕಾಗಿರೋದು, ಹೋಗು ತೋರಿಸು, ಅವನು ಏನಂತಾನೆ ಅಂತ ಬಂದು ಹೇಳಬೇಕು ಆಯಿತಾ ಅಂತ ಹೇಳಿ ಮೀನಾ ಮತ್ತು ಗಿರಿಜಾ ಇಬ್ಬರು ಕೂಡ ವಲ್ಲಭ ಇರ್ತಕ್ಕಂಥ ಜಾಗಕ್ಕೆ ಅಮ್ಮನ ಕಳಿಸ್ಕೊಡ್ತಾರೆ. ನಾಚ್ಕೊಂಡೆ ಇಲ್ಲಿ ಅಮ್ಮು ಹೋಗ್ತಾಳೆ. ವಲ್ಲಭ ಬುಕ್ ಓದ್ತಿರ್ತಾರೆ. ವಲ್ಲಭ ನಿನಗೆ ಕಾಫಿ ಬೇಕಾಗುತ್ತಾ ಅಂತ ಅಮ್ಮು ಕೇಳಿದಕ್ಕೆ, ಬೇಡಮ್ಮ ಬೇಡ, ಏನು ನಿನ್ನ ಕಾಫಿ ಕುಡಿಬೇಕಾ, ನಿನ್ನ ಕಾಫಿ ಕುಡಿದ್ರೆ ಮುಗೀತು ಅಷ್ಟೇ ಕತೆ ಅಂತ ಹೇಳ್ತಾರೆ. ತಿಂಡಿ ಮಾಡ್ಕೊಂಡು ಬರಲ್ಲ ಅಂದಾಗ, ಏನು ನಿನ್ನ ತಿಂಡಿ ತಿಂದರೆ ನಾನು ಗೋವಿಂದ ಅಂದ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಅಮ್ಮು ಏನೇ ಮಾತಾಡ್ತಾ ಇದ್ರು ಕೂಡ ವಲ್ಲಭ ಬುಕ್ ನೋಡ್ಕೊಂಡೇ ಉತ್ತರಿಸ್ತಿದ್ದಾರೆ ಹೊರತು ಅಮ್ಮು ಕಡೆ ನೋಡ್ತಾನೆ ಇಲ್ಲ. ಈ ಕಡೆ ಅಮ್ಮು ನಿನಗೆ ಲೈಟ್ ಬ್ಲೂ ಕಲರ್ ಅಂದರೆ ಇಷ್ಟನಾ ಅಂದಾಗ, ಇಷ್ಟನೇ ಇಲ್ಲ ಅಂತ ಹೇಳಿ ವಲ್ಲಭ ಹೇಳ್ತಾರೆ. ಹಾಗಿದ್ರೆ ನಿನ್ನ ಹತ್ರ ಕಲರ್ ಶರ್ಟೇ ಇಲ್ವಾ ಅಂದಾಗ, ಇಲ್ಲ ಅಂಥ ಕಲರ್ ಶರ್ಟ್ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಇಟ್ಕೊಳ್ಳಿ ನಾನು ಅಂತ ಹೇಳ್ತಿದ್ದಾರೆ. ಏನಿದು, ಎಷ್ಟೇ ಹೇಳಿದ್ರು ಇವನು ನನ್ನ ಕಡೆ ತಿರುಗಿ ನೋಡ್ತಿರ್ಲಿಲ್ವಲ್ಲ, ಏನು ಮಾಡಲಿ ಅಂತ ಅನ್ಕೋತಾರೆ. ಅಷ್ಟರಲ್ಲಿ ವಲ್ಲಭಂಗೆ ಕಾಲ್ ಬರುತ್ತೆ. ಫೋನ್ ಪಿಕ್ ಮಾಡ್ತಿದ್ದಾಗೆ ಫೋನ್ ಕಿತ್ಕೊಂಡು ಹೊಡೆದಾಕ್ಬಿಡ್ತಾಳೆ ಅಮ್ಮು. ಏನೇ ನನ್ನ ಫೋನ್ ಕಿತ್ಕೊಂಡು ಯಾಕೆ ಹೊಡೆದಾಕ್ತೆ ನೀನು ಅಂತ ಕೇಳ್ತಿದ್ರೆ, ಇನ್ನೇನು ಮಾಡೋದು, ಆಗಿಂದ ನನ್ನ ನೋಡೋದು ಬಿಟ್ಟು ಫೋನ್ ಕಡೆನೇ ನೋಡ್ತಿದ್ಯಾ, ಬುಕ್ ಕಡೆನೇ ನೋಡ್ತಿದ್ಯಾ ಅಂತ ಅಮ್ಮು ಹೇಳ್ತಾರೆ. ಏನು ನಿನ್ನನ್ನು ಸುಮ್ಮನೆ ವೈಡಾಗಿ ನೋಡೋಕೆ ಕಷ್ಟ ಆಗುತ್ತೆ, ಅಂಥದ್ರಲ್ಲಿ ನಿನ್ನನ್ನು ತುಂಬಾ ಝೂಮ್ ಆಗಿ ನೋಡೋಕ್ಕಾಗತ್ತಾ, ಅಷ್ಟೇ ಆಮೇಲೆ ನನ್ನ ಕತೆ ಅಂತ ವಲ್ಲಭ ಹೇಳ್ತಾರೆ. ಇದರಿಂದಾಗಿ ಅಮ್ಮು ರುಚಿ ಕೇಳ್ತಾರೆ, ಆ ಕಡೆ ನನ್ನ ಫೋನ್ ಹೊಡೆದಾಕಿದ್ಯಾ ನೀನು, ಸ್ವಿಚ್ ಆನ್ ಆಗದೆ ಇರಬೇಕು, ಇದ್ದಂಥ ಬೇಸಿಕ್ ಸೆಟ್ಟನ್ನು ಕೂಡ ಹಾಳು ಮಾಡಿಬಿಟ್ಯಾ, ಮಾಧವಣ್ಣನ ಲ್ಯಾಪ್ಟಾಪನ್ನೇ ರೆಡಿ ಮಾಡ್ಸೋಕೆ ನನ್ನ ಹತ್ರ ಆಗ್ತಿಲ್ಲ, ಅಂಥದ್ರಲ್ಲಿ ಇದನ್ನು ಕೂಡ ಹಾಳು ಮಾಡಿಬಿಟ್ಟಿಯಲ್ಲ, ಸ್ವಿಚ್ ಆನ್ ಆಗದೆ ಇರಲಿ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಫೋನ್ ಸ್ವಿಚ್ ಆನ್ ಮಾಡ್ತಾರೆ, ಬಟ್ ಆಗ್ತಿಲ್ಲ. ಈ ಕಡೆ ಅಮ್ಮು ಎದ್ರುಕೋತಿದ್ದಾಳೆ, ಬೈದ್ಬಿಟ್ರೆ ಏನಪ್ಪ ಮಾಡಿ, ಫೋನ್ ಬೇರೆ ಹೊಡೆದಾಕ್ಬಿಟ್ಟೆ ನಾನು ಅಂತ ಅನ್ಕೋತಿದ್ದಾಗೆ ಫೋನ್ ಸ್ವಿಚ್ ಆನ್ ಆಗ್ತಿಲ್ಲ, ನಿನ್ಗೇನು ಮಾಡ್ತೀನಿ ಗೊತ್ತಾ ಅಂತ ಹೇಳಿ ಕರಿಬೇಕು ಅಂತ ಹೇಳಿ ಕಿತ್ತಾಡ್ತಿದ್ದಾರೆ. ಈ ಕಡೆ ಕಾಡ್ ಪಾಪ ಅಂತ ಹೇಳಿ ಈ ಕಡೆ ಅಮ್ಮು ಕೂಡ ಕಿತ್ತಾಡ್ತಿದ್ದಾರೆ. ಇವರಿಬ್ಬರ ಫೈಟ್ ಕೂಡ ನಡೀತಿದೆ. ಅತ್ತ ಕಡೆ ಮೀನಾ ಮತ್ತು ಗಿರೀಶ್ ಅವರು ಮಾತನಾಡ್ತಿದ್ದಾರೆ. ಮೀನಾ ಕಾಫಿ ಕುಡಿಬೇಕಿದ್ರೆ ಪ್ರಿಯಾ ಬರ್ತಾರೆ, ಪ್ರಿಯಾ ಬಂದಿದೆ
ಮೀನವ್ರೆ ಕಾಫಿ ಡಿಕಾಕ್ಷನ್ನ ಅತ್ತೆನೇ ಹಾಕೊಟ್ಬಿಟ್ರ ಅಂದಾಗ ಹಾಕೊಳ್ಳೋದೇನೇ ಇದ್ರು ನಿಮ್ಮದೇ ಕೆಲಸ ಅಲ್ವಾ ಪ್ರಿಯಾಕ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ಮೀನಾ, ಯಾಕೆ ರೀತಿ ನಡ್ಕೋತಿದ್ಯಾ ಅಂದಾಗ ಇನ್ನೇನು ನಡ್ಕೋಬೇಕು, ನಾನು ಕರೆಕ್ಟಾಗೆ ಮಾತಾಡ್ತಿದ್ದೇನಲ್ವಾ, ನಿಮ್ಗೆ ಯಾಕೆ ಇನ್ನೊಬ್ರು ಬರೀ ನಾನು ಕಾಫಿ ಕುಡಿತೀನಿ ಅತ್ತೆ ಕಾಫಿ ಕೊಡ್ತಾರೆ ಅದನ್ನು ಕಟ್ಕೊಂಡು ನಿಮ್ಗೇನಾಗಬೇಕು. ಜೊತೆಗೆ ನಿನ್ನೆ ಮಾವ ಆ ರೀತಿ ಬೈದಾಗ ಕೇಶವಂಗೆ ನೀವು ಯಾಕೆ ನಕ್ಕದ್ರಿ ಅಂದಾಗ ಇಲ್ವಲ್ಲ ನಾನು ನಕ್ಕೇ ಇಲ್ವಲ್ಲ ಅಂತ ಪ್ರಿಯಾ ಹೇಳ್ತಾರೆ. ನಕ್ಲಿಲ್ವಾ ನೀವು, ಮಾವ ಹೇಳಿದ್ರಲ್ವಾ ಬಿದಿಲಿ ಭಿಕ್ಷೆ ಬೇಡಬೇಕಾಗತ್ತೆ ನಿನ್ನನ್ನು ನಂಬ್ಕೊಂಡ್ರೆ ಅಂತಾಗ ನೀವು ನಕ್ಕಿದ್ ನಿಜ ತಾನೆ, ನಾನೇ ನೋಡಿದೆ, ಸುಳ್ಳು ಯಾಕೆ ಹೇಳ್ತೀರಾ ಅಂತ ಮೀನಾ ಕೇಳ್ತಾರೆ. ಅದು ನನಗೆ ತಮಾಷೆ ಅನ್ನಿಸ್ಬಿಡ್ತು, ಅದಕ್ಕೆ ನಗ್ತಿ ಅಷ್ಟೇ, ನನಗೆ ಗೊತ್ತಾಗಿಲ್ಲ ಅಂತ ಪ್ರಿಯಾ ಹೇಳಿದಾಗ ಏನಮ್ಮ ಇಲ್ಲಿ ನನ್ನ ಮಗ ಕೇಶವಂಗೆ ನನ್ನ ಗಂಡ ಬೈದ್ರೆ ನಿಂಗೆ ಅದು ತಮಾಷೆಯಾಗಿ ಕಾಣಿಸುತ್ತಾ, ನಗು ಬರುತ್ತಾ ಅಂತ ಹೇಳಿ ಗಿರೀಶ್ ಅವ್ರು ತರಾಟೆಗೆ ತಗೋತಾರೆ. ಈ ಕಡೆ ಮೀನಾ ಕೂಡ ತರಾಟೆಗೆ ತಗೋತಾರೆ. ಇಬ್ರು ಕೂಡ ತರಾಟೆಗೆ ತಗೋತಿದ್ದಾಗೇನೆ ಇಲ್ಲಿ ಪ್ರಿಯಾ ಹೆಚ್ಚೆತ್ಕೊಂಡು ಬಿಡ್ತಾಳೆ. ಅಯ್ಯೋ ಮೀನಾ ಅವರೇ, ಈಗ ನಿಮಗೆ ತಿಂಡಿ ತೊಗೊಂಡು ಹೋಗ್ತಿದ್ರಾ, ನೀವು ತಿಂಡಿನ ಯಾಕೆ ಕಷ್ಟಪಟ್ಟು ಅಲ್ಲೇ ತಿಂತೀರಾ, ಆರೋಗ್ಯ ಹಾಳಾಗುತ್ತೆ, ನಾನೇ ಬಾಕ್ಸ್ಗೆ ಹಾಕೊಟ್ಬಿಡ್ತೀನಿ ಅಂದಾಗ ಬೇಡ, ಈ ಎಲ್ಲ ಓವರ್ ಆ್ಯಕ್ಟಿಂಗ್ನ ನನ್ನ ಹತ್ರ ಇಟ್ಕೋಬೇಡಿ, ನನ್ನ ಹತ್ರ ಮತ್ತೆ ಓವರ್ ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದರೆ ಪರಿಣಾಮ ಸರಿ ಇರೋದಿಲ್ಲ. ನಾನು ಯಾರು ಹೇಳಿದ್ದು ಹೊರಗಡೆ ತಿಂತೀನಿ ಅಂತ, ಮಧ್ಯಾಹ್ನ ಮನೆಗೆ ಬಂದೆ ಊಟ ಮಾಡ್ಕೊಂಡು ಹೋಗ್ತೀನಿ ಆಯಿತಾ, ಇನ್ನು ಮುಂದೆ ನಿಮ್ಮ ವಿಷಯನ ನೀವು ನೋಡಿಕೊಂಡ್ರೆ ಒಳ್ಳೆಯದು, ಅದನ್ನು ಬಿಟ್ಟು ನನ್ನ ವಿಷಯಕ್ಕೆ ಬಂದರೆ ಖಂಡಿತ ಸರಿ ಇರೋದಿಲ್ಲ ಅಂತ ಎಚ್ಚರಿಸಿ ಅಲ್ಲಿಂದ ಮೀನಾ ಹೊರಟ್ಬಿಡ್ತಾರೆ. ನಂತರ ಇಲ್ಲಿ ವಲ್ಲಭ ಮತ್ತು ಅಮ್ಮು ಜಗಳ ಎಲ್ಲೇ ಮೇಲ್ಬಿಡುತ್ತೆ, ವಾಯ್ಸ್ ಹೊರಗಡೆ ತನಕ ಕೇಳಿಸೋಕೆ ಶುರು ಆಗುತ್ತೆ. ಈ ಕಡೆ ಗಿರೀಶ್ ಅವರು ಏನಪ್ಪ ಇದು ಈ ಪ್ರಿಯಾ ಇಲ್ಲ ಇದ್ದಾಳೆ, ಇವರಿಬ್ರು ಕಿತ್ತಾಡ್ಕೋತಿದ್ದಾರಲ್ಲ, ಇವಳಿಗೆ ಅನುಮಾನ ಬಂದರೆ ಮುಗೀತು ಕತೆ ಅಂದ್ಕೊಂಡಿದ್ದೆ. ಇಲ್ಲಿ ಬಾ ಪ್ರಿಯಾ ಹೊರಗಡೆ ಬಟ್ಟೆ ಒಣಗಾಕಬೇಕು ಅಂತ ಹೇಳ್ತಾರೆ. ಇಲ್ಲ ಅತ್ತೆ, ವಲ್ಲಭ ಅಮ್ಮ ತುಂಬ ಜೋರಾಗಿ ಜಗಳ ಆಡ್ತಿದ್ದಾರೆ ಬನ್ನಿ ಹೋಗೋಣ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಆ ಕಡೆ ಅಮ್ಮು ಮತ್ತು ವಲ್ಲಭ ಇಬ್ಬರು ಕೂಡ ಹೋಗ್ತಿದ್ದಾಗೆ ಇವರಿಬ್ರು ಬಂದದಕ್ಕೆ ನೀನು ಉಳ್ಕೊಂಡೆ, ಇಲ್ಲ ಅಂದರೆ ನಿಂಗೆ ಏನು ಮಾಡ್ತಿದ್ದೆ ಗೊತ್ತಾ ಅಂತ ಇಬ್ಬರು ಅಂದ್ಕೊಂಡಿದ್ದೆ ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಪ್ರಿಯಾಗೆ ಡೌಟ್ ಬರುತ್ತೆ, ಅತ್ತೆ ನನಗೆ ಯಾಕೋ ಇವರಿಬ್ರು ನಿಜವಾಗ್ಲೂ ಲವ್ ಮಾಡಿ ಮದುವೆ ಆಗಿದ್ದಾರೆ ಅನ್ನಿಸ್ತಿಲ್ಲ, ಫೋರ್ಸ್ಫುಲಿ ಇಬ್ಬರನ್ನ ಯಾರೋ ಸೇರಿಸಿ ಮದುವೆ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ ಅಂದಾಗ ಮುಗೀತು ಕತೆ. ಅವಳಿಗೆ ಅನುಮಾನದ ಹುಳು ಬಂತು, ಅವ್ರಿಗೆ ಏನಾದರೂ ಹೇಳಿ ಹಾಕ್ಕೊಟ್ಬಿಟ್ರೆ ಎಲ್ಲ ಸತ್ಯ ಹೊರಗಡೆ ಬಂದ್ಬಿಡುತ್ತಲ್ಲಪ್ಪ, ಏನಪ್ಪ ಮಾಡಲಿ ಅಂತ ಗಿರೀಶ್ ಅವರು ಅಂದ್ಕೊಂಡಿದ್ದೆ. ಅಮ್ಮು ಹತ್ರ ಹೋಗಿ ಇದೇ ವಿಷಯನ ಹೇಳ್ತಾರೆ. ಆಗ ಅಮ್ಮು ಏನತ್ತೆ ಮಾಡೋದು ಅಂದಾಗ ನೋಡು ಈ ವಿಷಯ ಏನಾದರೂ ಪ್ರಿಯ ನಿಮ್ಮ ಮಾವಂಗೆ ಹಾಕ್ಕೊಡ್ತಿದ್ದಾಗೆ ನಿಮ್ಮ ಮಾವ ಏನಾಯಿತು ಏನು ಅಂತ ಕೇಳಿ, ಆ ನಂತರ ನಿನಗೆ ಸಿದ್ದು ಮೋಸ ಮಾಡಿದ್ದು, ಆ ನಂತರ ನಾನು ನಿನಗೆ ವಲ್ಲಭನ್ನ ಮದುವೆ ಆಗಬೇಕು ಅಂತ ಹೇಳಿ ಮದುವೆ ಮಾಡಿಸಿದ್ದು ಎಲ್ಗೂ ಕೂಡ ಗೊತ್ತಾಗುತ್ತೆ. ಆಮೇಲೆ ನನ್ನ ಸಂಸಾರ ಹಾಳಾಗುತ್ತೆ, ಆಮೇಲೆ ಮೀನಾ ಸಂಸಾರ ಕೂಡ ಹಾಳಾಗ್ಬಿಡುತ್ತೆ, ಕೇಶವ ಯಾಕೆ ರೀತಿ ಮಾಡಿದೆ ಅಂತ ಕೇಳ್ತಾನೆ. ಆ ನಂತರ ನಿನ್ನ ಮತ್ತೆ ವಲ್ಲಭನ ಮನೆಯಿಂದ ನಿಮ್ಮ ಮಾವ ಹೊರಗಡೆ ಕೂಡ ಕಳಿಸಿದ್ರು ಅಚ್ಚುರಿ ಇಲ್ಲ, ಆಮೇಲೆ ಎಲ್ಲ ಎಡವಟ್ಟಾಗ್ಬಿಡುತ್ತೆ, ಅದಕ್ಕೆ ಏನಾದರೂ ಮಾಡಲೇಬೇಕು ಅಂದಾಗ ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ರತ್ತೆ, ನನ್ನ ಬದುಕನ್ನು ಸರಿಪಡಿಸಿದ್ರೆ ನಿಮಗೋಸ್ಕರ ನಾನು ಏನೂ ಮಾಡೋದಿಲ್ವಾ, ನೋಡಿ ಪ್ರಿಯಾಕಂಗೆ ಬಂದಿರೋ ಅನುಮಾನನ ಹೇಗೆ ಹೋಗ್ಲಾಡಿಸ್ತೀನಿ ಅಂತ ನೀವೇನು ಯೋಚನೆ ಮಾಡಿಬಿಡಿಯತ್ತೆ, ಫಟ್ ಅಂತ ಹೇಳಿ ಅವ್ರು ಬಂದಿರೋ ಅನುಮಾನನ ಹಾಗೆ ಅವ್ರ ಮನಸ್ಸಿಂದ ಎಸ್ಸಿಸ್ಬಿಡ್ತೀನಿ ಅಂತ ಹೇಳಿದೆ. ಇಲ್ಲಿ ಅಮ್ಮು ವಲ್ಲಭಂಗೆ ಕಾಫಿ ಮಾಡಿಕೊಂಡು ಹೋಗ್ತಿದ್ದಾಳೆ. ಕಾಫಿ ಮಾಡ್ಕೊಂಡು ಹೋಗಿ ವಲ್ಲಭಂಗೆ ತಗೋ ವಲ್ಲಭ ಕಾಫಿ ಕುಡಿ ಅಂದಾಗ, ನೀನು ಮಾಡಿರೋ ಕಾಫಿನ ಕುಡಿಬೇಕಾ ಅಂದಾಗ ಕುಡಿ ವಲ್ಲಭ ಅದರಲ್ಲಿ ಏನಿದೆ ಅಂತ ಹೇಳಿದಾಗ ಮತ್ತೆ ಅವರಿಬ್ರು ಜಗಳ ಮಾಡ್ಕೊಳ್ಳೋಕೆ ಶುರು ಮಾಡ್ಕೋತಾರೆ. ಈ ಕಡೆ ಪ್ರಿಯಾ ನಾನೇ ವಲ್ಲಭಂಗೆ ಕಾಫಿ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಬೇಡ ಪ್ರಿಯಾ ನೀನೇನು ಮಾಡಬೇಡ, ಇವತ್ತು ಅಮ್ಮನೇ ಎಲ್ಲ ಕೆಲಸ ಮಾಡಲಿ, ಅವಳು ಗಂಡನ ಕೆಲಸ ಮಾಡಲಿ ಅಂತ ಹೇಳ್ತಾರೆ. ನಂತರ ಇಲ್ಲಿ ಗಿರೀಶ್ ಅವರೇ ಬಾಳೆಹಣ್ಣು ಸಿಪ್ಪೆನ ತಿಂದು ಬಿಸಾಡಿದ್ದೆ, ಅಮ್ಮು ಅಲ್ಲಿ ಜಾರ್ ಬೀಳಲಿ ಅನ್ಕೋತಾರೆ, ಅದೇ ರೀತಿ ಅಮ್ಮು ಜಾರ್ ಬೀಳ್ತಾರೆ. ಹಾಗಾಗಿ ಇಲ್ಲಿ ವಲ್ಲಭನೇ ಅಮ್ಮು ಎಲ್ಲ ಕೆಲಸನೂ ಕೂಡ ಮಾಡಬೇಕಾಗಿದೆ. ಹಾಗಿದ್ರೆ ಮುಂದೇನಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.